ದಸರಾ ಸಂಭ್ರಮಕ್ಕೆ ಗಜಪಡೆ ಗ್ರ್ಯಾಂಡ್ ಎಂಟ್ರಿ. ಅರಮನೆಗೆ 9 ಆನೆಗಳ ಆಗಮನ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತ ಕೌಂಟ್ಡೌನ್ ಶುರುವಾಗಿದೆ. ಮೈಸೂರು ದಸರಾ ಅಂದ್ರೆ ನೆನಪಾಗೋದೇ ಗಜಪಡೆ. 6 ಬಾರಿ ಚಿನ್ನದ ಅಂಬಾರಿ ಹೊತ್ತಿದ್ದ ಅಭಿಮನ್ಯು ಈ ಬಾರಿ ದಸರಾ ಸೇವೆಯಿಂದ ನಿವೃತ್ತಿಯಾಗಿದ್ದಾನೆ. ಅರಮನೆ ಅಂಗಳದಲ್ಲಿ ಗಜಪಡೆಯ ಗಾಂಭೀರ್ಯ ನಡಿಗೆ. ದಸರಾ ಸಂಭ್ರಮಕ್ಕೆ ಗಜಪಡೆ ಗ್ರ್ಯಾಂಡ್ ಎಂಟ್ರಿ. ಇಂದು ಅರಮನೆಗೆ 9 ಆನೆಗಳ ಆಗಮನ. ರೈಟ್ ಅಲ್ವಾ? ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತ ಕೌಂಟ್ಡೌನ್ ಶುರುವಾಗಿದೆ. ನಾಡಹಬ್ಬ ಪ್ರಮುಖ ಆಕರ್ಷಣೆಯಾಗಿರುವ ಗಜಪಡೆ ಇಂದು ಮೈಸೂರು ಅರಮನೆ ಪ್ರವೇಶಿಸಿದೆ. ಅರಣ್ಯ ಭವನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶುಭ ಮುಹೂರ್ತದಲ್ಲಿ ಗಜಪಡೆ ಅರಮನೆಯತ್ತ ಹೆಜ್ಜೆ ಹಾಕಿದೆ. ಮೈಸೂರು ದಸರಾ ಅಂದ್ರೆ ನೆನಪಾಗೋದೇ ಗಜಪಡೆ. ನಾಡಹಬ್ಬದ ಜಂಬೂ ಸವಾರಿಗೆ ಸಜ್ಜಾಗಿರುವ ದಸರಾ ಆನೆಗಳು ಇಂದು ಮೈಸೂರು ಅರಮನೆಗೆ ಭರ್ಜರಿ ಎಂಟ್ರಿ ಕೊಟ್ಟಿವೆ. ಬೆಳಗ್ಗೆ ಅರಣ್ಯ ಭವನದಲ್ಲಿ ದಸರಾ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಬೆಳಗ್ಗೆ 9:55ರಿಂದ 10:19ರವರೆಗೆ ನಿಗದಿಯಾಗಿದ್ದ ಶುಭ ತುಲಾಲಗ್ನದಲ್ಲಿ ಗಜಪಡೆಯನ್ನ ಸಾಂಪ್ರದಾಯಿಕವಾಗಿ ಅರಮನೆಗೆ ಕರೆತರಲಾಯಿತು. ಈ ಬಾರಿ ಮೊದಲ ಹಂತದಲ್ಲಿ 9 ಆನೆಗಳು ದಸರಾ ಗಜಪಡೆಯಾಗಿ ಆಗಮಿಸಿವೆ. ಧನಂಜಯ, ಮಹೇಂದ್ರ, ಲಕ್ಷ್ಮಿ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ ಹಾಗೂ ಕಾವೇರಿ ಆನೆಗಳು ಈ ತಂಡದಲ್ಲಿವೆ. ಅರಮನೆ ಆವರಣಕ್ಕೆ ಆಗಮಿಸಿರುವ ಗಜಪಡೆ ಇನ್ನು ಮುಂದೆ ದಸರಾ ಜಂಬೂ ಸವಾರಿಗೆ ಸಿದ್ಧವಾಗಲಿದೆ. ಆನೆಗಳಿಗೆ ನಿಯಮಿತ ತಾಲೀಮು, ತೂಕ ಪರೀಕ್ಷೆ, ಆರೋಗ್ಯ ತಪಾಸಣೆ ಹಾಗೂ ವಿಶೇಷ ಪೌಷ್ಟಿಕ ಆಹಾರದ ವ್ಯವಸ್ಥೆ ಮಾಡಲಾಗುತ್ತದೆ. ಇನ್ನು ಆನೆಗಳು ಹಾಗೂ ಮಾವುತರು, ಕಾವಾಡಿಗಳ ವಾಸ್ತವಕ್ಕಾಗಿ ಅರಮನೆ ಆವರಣದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಸುರಕ್ಷತೆಗಾಗಿ ಹೆಚ್ಚುವರಿ ಸಿಸಿಟಿವಿ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಬಾರಿಯ ದಸರಾ ಗಜಪಡೆಯ ಆಗಮನದೊಂದಿಗೆ ಮೈಸೂರು ನಗರದಲ್ಲಿ ನಾಡಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಾಗಿದೆ. ಇನ್ನೊಂದು ವಿಶೇಷ ಬೆಳವಣಿಗೆ ಅಂದರೆ ಸತತ 25 ವರ್ಷ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತಿದ್ದ ಅಭಿಮನ್ಯು ಈ ಬಾರಿ ದಸರಾ ಸೇವೆಯಿಂದ ನಿವೃತ್ತಿಯಾಗಿದ್ದಾನೆ. ವಯೋಸಹಜ ಕಾರಣಗಳಿಂದ ಅಭಿಮನ್ಯುವಿಗೆ ಗೌರವಪೂರ್ವಕ ಬೀಳ್ಕೊಡುಗೆ ನೀಡಲಾಗಿದೆ. ಒಟ್ನಲ್ಲಿ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಘಟ್ಟವಾದ ಗಜಪಡೆ ಅರಮನೆ ಪ್ರವೇಶದೊಂದಿಗೆ ನಾಡಹಬ್ಬದ ಸಿದ್ಧತೆಗಳಿಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಅರಮನೆ ಅಂಗಳದಲ್ಲಿ ಗಜಪಡೆಯ ಗಾಂಭೀರ್ಯ ನಡಿಗೆ. ಮೈಸೂರಿನ ಬೀದಿಗಳಲ್ಲಿ ದಸರಾ ಸಂಭ್ರಮದ ಕಳೆ. ಇನ್ನು ಜಂಬೂ ಸವಾರಿಯ ದಿನ ಚಿನ್ನದ ಅಂಬಾರಿಯೊಂದಿಗೆ ಗಜಪಡೆ ಹೇಗೆ ಕಂಗೊಳಿಸಲಿದೆ ಅನ್ನೋದನ್ನ ಕಣ್ತುಂಬಿಕೊಳ್ಳಲು ಇಡೀ ನಾಡೇ ಕಾತುರದಿಂದ ಕಾಯುತ್ತಿದೆ.